ಓಂ ಆನಂದಮಯೋಭ್ಯಾಸಾತ್ ಓಂ ಆನಂದಮಯ ಅಧಿಕರಣ, ಅದರಲ್ಲಿಯೂ ಆನಂದಮಯೋಭ್ಯಾಸಾತ್ ಅನ್ನುವ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವು ನೋಡಿ ಮುಗಿಸಿದ್ದೀವಿ. ಮತ್ತು ಭಾಷ್ಯ ದೀಪಿಕಾ ನೋಡಿ ಮುಗಿಸಿದ್ದೀವಿ. ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರದು ಅದನ್ನು ಇವತ್ತು ನೋಡಬೇಕು. ಸತ್ತರ್ಕ ದೀಪಾವಳಿಯಲ್ಲಿ ಕೂಡ ಈಗಾಗಲೇ ನಾವು ತತ್ವಪ್ರಕಾಶಿಕದಲ್ಲಿ ನೋಡಿದ್ರಿಂದ ಅಲ್ಲಿ ಗಮನಿಸಬೇಕಾದಂಥ ಬಹಳ ಅಂಶಗಳೇನಿಲ್ಲ. ಕೆಲವು ಶಬ್ದ ಪ್ರಯೋಗಗಳು ಅವ್ರದ್ದು ಬೇರೆ ಇರ್ತದೆ, ಅಂಥದನ್ನು ಸ್ವಲ್ಪ ಗಮನಿಸ್ಬೇಕಷ್ಟೆ. ತಮೇವ ಸಮನ್ವಯಂ ಪ್ರಕಟಯತಿ ಅಂತಿದೆ ನೋಡಿ ಭಾಷ್ಯದಲ್ಲಿ. ವೃತ್ತ ವರ್ತಿಷ್ಯಮಾಣ ಗ್ರಂಥ ಸಂಗತಿ ಮಾಹ. ವೃತ್ತ ಈ ಹಿಂದೆ ಬಂದು ಹೋದಂಥ ಗ್ರಂಥಗಳು ಮತ್ತು ಇನ್ನು ಮುಂದೆ ಬರುವಂಥ ಗ್ರಂಥಗಳು, ಮುಂದೆ ತೋರಿಸಲಿರುವಂಥ ಗ್ರಂಥಗಳು, ಶಾಸ್ತ್ರ ಭಾಗಗಳು ಅಂತ ಅರ್ಥ. ಗ್ರಂಥ ಅಂದರೆ ಶಾಸ್ತ್ರ ಭಾಗ. ಅದಕ್ಕೆಲ್ಲದಕ್ಕೂ ಈ ಪ್ರಕೃತ ಭಾಗಕ್ಕೆ ಏನು ಸಂಬಂಧ? ಈ ಇವತ್ತಿನ ಪ್ರಸ್ತುತವಾದ ಭಾಗಕ್ಕೆ, ಆನಂದಮಯಾಧಿಕರಣಕ್ಕೆ ಹಿಂದೆ ಬಂದಿರುವ ಗ್ರಂಥಗಳು ಮುಂದೆ ಬಂದಿರುವ ಗ್ರಂಥಗಳ ಸಂಗತಿ ಏನು ಅಂತ ಅನ್ನೋದನ್ನು ತಮೇವ ಸಮನ್ವಯ ಪ್ರಕಟಯತಿ ಅಂತ. ಹಿಂದೆ ಹಾಗಾದರೆ ವೃತ್ತ ಅಂದರೆ ಹಿಂದೆ ಬಂದದ್ದು ತತ್ವ ಸಮನ್ವಯಾತ್ ಅಂತ, ಮುಂದೆ ಬರಲಿಕ್ಕಿರೋದು ಈ ಬೇರೆ ಬೇರೆ ಶಬ್ದಗಳ ಸಮನ್ವಯವನ್ನು ಮಾಡಿ ತೋರಿಸುವಂಥ ಭಾಗ. ಅದೆಲ್ಲದ್ರದ್ದು ಒಂದು ಕೊಂಡಿ ನಡುವೆ ಇರುವಂಥ ಭಾಗ ಅಂದರೆ ಈ ಆನಂದಮಯಾಧಿಕರಣ. ಆ ಸಮನ್ವಯವನ್ನು ತೋರಿಸ್ಲಿಕ್ಕೆ ಇದು ಹೊರಟಿದೆ ಅಂತ ತಾತ್ಪರ್ಯ. ಈಗ ನೋಡಿ, ಸರ್ವ ವೇದಗಳ ಸಮನ್ವಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದೆ ಪ್ರಥಮಾಧ್ಯಾಯ. ಆ ವೇದಗಳ ಸಮನ್ವಯ ಅಂದರೆ ವೇದಗಳ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನು ತೋರಿಸ್ಲಿಕ್ಕೆ ಹೊರಟಿದೆ ಪ್ರಥಮಾಧ್ಯಾಯ. ಅಲ್ಲಿಯೂ ಕೂಡ ಕೆಲವು ಸೂತ್ರಗಳಲ್ಲಿ ತದುಪರಿ ಅಪಿ ಬಾದರಾಯಣ ಹೀಗೆಲ್ಲ ಕೆಲವು ಸೂತ್ರಗಳಿದೆ. ಅಲ್ಲಿ ಈ ಶಬ್ದಗಳ ಸಮನ್ವಯ ಇಲ್ಲ. ಶಬ್ದಗಳ ಸಮನ್ವಯ ತೋರಿಸ್ಲಿಕ್ಕೆ ಈ ಅಧ್ಯಾಯ ಹೊರಟಿದೆ. ಆದರೆ ಕೆಲವು ಸೂತ್ರಗಳನ್ನು ಗಮನಿಸಿದರೆ ಅದಿಲ್ಲ. ಅದಕ್ಕೆ ಪ್ರಾಯಣ ಅಂತ ಹೇಳಿದ್ದಾರೆ. ಪ್ರಾಯಣ ಅಂತ ಹೇಳಿರೋದ್ರಿಂದ ಕೆಲವು ಕಡೆ ಅದಿಲ್ಲದೆ ಹೋದರೂ ಏನು ದೋಷ ಇಲ್ಲ ಅಂತ ಅದರ ಅಭಿಪ್ರಾಯ ತಿಳಿಯುತ್ತದೆ. ಬ್ರಹ್ಮಣಿ ಅರ್ಥಾಂತರ ನಿರೂಢ ಶಬ್ದ ಸಮನ್ವಯ ಪ್ರತಿಪಾದಕ್ಕೆ ಪ್ರಥಮ ಪಾದೆ. ಈ ಮೊದಲ ಅಧ್ಯಾಯ ಶಬ್ದಗಳ ಸಮನ್ವಯ ಮಾಡ್ತಿದೆ ಅಂತ ಗೊತ್ತಾಯಿತು. ಅದರಲ್ಲೂ ಮೊದಲ ಪಾದ ಏನು ಮಾಡ್ತಿದೆ? ಅರ್ಥಾಂತರ ನಿರೂಢ ಶಬ್ದಗಳು. ಅರ್ಥಾಂತರ ಅನ್ಯತ್ರ ಪ್ರಸಿದ್ಧ ಮೊದಲಾದ ಶಬ್ದಗಳನ್ನು ನಾವು ಪ್ರಯೋಗ ಮಾಡಿದ್ವಲ್ಲ, ಆ ಥರ ಅರ್ಥಾಂತರಗಳು ಅಂದರೆ ಬೇರೆ ವಸ್ತುಗಳು, ಬೇರೆ ವ್ಯಕ್ತಿಗಳು. ಅದರಲ್ಲಿ ನಿರೂಢ ಅಂದರೆ ರೂಢ ಅಂದರೂ ಒಂದೇ. ಲೋಕದ ದೃಷ್ಟಿಯಿಂದ ಬೇರೆ ಬೇರೆ ಕಡೆ ಪ್ರಯೋಗ ಕಂಡಿರುವುದು ಅಂತ ಅರ್ಥ. ಯೂಸೇಜ್, ಶಬ್ದದ ಬಳಕೆ ಕಂಡಿರುವುದು ಅಂತ ಅರ್ಥ. ಹೀಗೆ ಅರ್ಥಾಂತರದಲ್ಲಿ ನಿರೂಢವಾದ ಶಬ್ದಗಳೇನಿವೆ ಆ ಶಬ್ದಗಳ ಸಮನ್ವಯವನ್ನು ಈ ಪ್ರಥಮ ಪಾದದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಆನಂದಮಯಾದಿ ಶಬ್ದಾನಾಂ ಕೇಶಾಂಚಿತ್ ಅರ್ಥಾಂತರ ಅನಿರೂಢಾನಾಂ ಸಮನ್ವಯ ಪ್ರತಿಪಾದನಾತ್ ಪ್ರಾಯೇಣತ್ಯುಕ್ತಂ. ಈ ವಾಸ್ತವಿಕವಾಗಿ ಪ್ರಥಮ ಪಾದದಲ್ಲಿ ಬೇರೆ ಕಡೆ ಪ್ರಯೋಗ ಕಂಡಿರುವ ಶಬ್ದಗಳನ್ನು ಸಮನ್ವಯ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಆನಂದಮಯ ಮೊದಲಾದ ಶಬ್ದಗಳಿವೆಯಲ್ಲ, ಅವು ಅರ್ಥಾಂತರದಲ್ಲಿ ಬಹಳ ಏನು ರೂಢ ಅಲ್ಲ. ಕೆಲವು ಸರಿ ಈ ಆನಂದಮಯಾದಿ ಕೋಶಗಳನ್ನು ಅದು ಹೇಳ್ತಿರ್ಬಹುದು, ಆದರೆ ಯಾರೇ ದೇವತೆಯನ್ನು ಅದೇನು ಹೇಳ್ತಾ ಇಲ್ಲ ಅಂತ ಹೀಗೆ ಪದ್ಮನಾಭ ತೀರ್ಥರ ಅಭಿಪ್ರಾಯ. ಆನಂದಮಯಾದಿ ಕೆಲವು ಶಬ್ದಗಳು ಅರ್ಥಾಂತರ ಅನಿರೂಢ, ಬೇರೆ ಅರ್ಥದಲ್ಲಿ ರೂಢ ಅಲ್ಲ, ಅದನ್ನೂ ತೋರಿಸ್ತಾರೆ. ಹಾಗಾದರೆ ಅರ್ಥಾಂತರ ನಿರೂಢ ಶಬ್ದಗಳ ನಡುವೆ ಅರ್ಥಾಂತರ ಅನಿರೂಢ ಶಬ್ದವನ್ನು ಕೆಲವೊಂದನ್ನು ತೋರಿಸ್ತಾರೆ. ಆದ್ದರಿಂದ ಇದನ್ನೆಲ್ಲವನ್ನು ಪ್ರಾಯಣ ಅಂತ ನಾವು ತಿಳ್ಕೋಬೇಕು. ಬಹುವಂಶ ಹೀಗೆ ಮಾಡ್ತಾರೆ, ನಡುವೊಂದು ಯಾವುದಾದ್ರು ಅಪವಾದ ಇರಬಹುದು ಅಂತ ಹೀಗಾದ್ರೆ ಅರ್ಥ. ಇಲ್ಲಿ ನಿರೂಢ, ರೂಢ, ಅರ್ಥಾಂತರ ನಿರೂಢ, ಅರ್ಥಾಂತರ ಅನಿರೂಢ ಅನ್ನುವ ಪದ್ಮನಾಭ ತೀರ್ಥರ ಅಭಿಪ್ರಾಯ ಎಲ್ಲ ಇದೆಯಲ್ಲ, ಅದು ಕೂಡ ಸಾಪೇಕ್ಷ. ಈ ಬೇರೆ ಶಬ್ದಗಳು ಹೇಗೋ ಹಾಗೆ ಆನಂದಮಯ ಅನ್ನೋ ಶಬ್ದವೂ ಕೂಡ ಅರ್ಥಾಂತರ ನಿರೂಢವೇ ಆಗಿದೆಯಲ್ವಾ ಅಂತ ನಮಗೆ ಅನಿಸ್ಬೋದು. ಆದರೆ ಆ ಥರ ಅವರು ಮಾತಾಡುವಾಗ ಬೇರೆ ಏನೋ ದೃಷ್ಟಿಕೋನ ಇಟ್ಕೊಂಡಿರ್ತಾರೆ ಪದ್ಮನಾಭ ತೀರ್ಥರು. ಬೇರೆ ಇಂದ್ರ, ಚಂದ್ರ ಮೊದಲಾದ ಶಬ್ದಗಳು ಅರ್ಥಾಂತರದಲ್ಲಿ ಎಷ್ಟು ಬಳಕೆ ಕಂಡಿವೆಯೋ ಅಷ್ಟು ಆನಂದಮಯ ಕಂಡಿಲ್ಲ. ಆನಂದಮಯ ಅನ್ನೋದು ಕೇವಲ ಕೋಶ ಇತ್ಯಾದಿ ಕೆಲವೇ ಕಡೆ ಕಂಡಿದೆ. ಇಂದ್ರಚಂದ್ರಾದಿಗಳು ದೇವತೆಗಳಲ್ಲಿ ಬಹಳ ವ್ಯವಹಾರದಲ್ಲಿ ಕಂಡಿವೆ ಅಂತ ಈಗ ಅವ್ರ ತಾತ್ಪರ್ಯ ಕಾಣಿಸ್ತದೆ.
ಮುಂದೆ ಇದು ಆಚಾರ್ಯರು ಹೇಳಿದ ಪಾದ ವ್ಯವಸ್ಥೆ, ಅಧ್ಯಾಯ ವ್ಯವಸ್ಥೆ ಮತ್ತು ಪಾದ ವ್ಯವಸ್ಥೆ. ಮುಂದೆ ಈ ಜಯತೀರ್ಥರದಲ್ಲೇ ಬಂದಿದೆ ಸ್ಪಷ್ಟ ಬ್ರಹ್ಮಲಿಂಗಗಳು, ಅಸ್ಪಷ್ಟ ಬ್ರಹ್ಮಲಿಂಗಗಳು. ಹೀಗೆ ಶಂಕರಾಚಾರ್ಯರೇನು ಪಾದ ವ್ಯವಸ್ಥೆ ಮಾಡಿದಾರಲ್ಲ ಅದು ಸರಿಯಲ್ಲ, ಆ ಥರ ಎಲ್ಲೂ ಬಂದಿಲ್ಲ. ಯಾಕೆಂದರೆ ತತ್ವಪ್ರಕಾಶಿಕದಲ್ಲಿ ಅದನ್ನು ಜಯತೀರ್ಥರು ಹೇಳಿದ್ದಾರೆ. ಈ ಏತದ್ ಅಮೃತಂ ಉಭಯಂ ಅಭಯಂ ಇತ್ಯಾದಿ, ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಇತಿ ಉತ್ತರಾಧಿಕರಣ ಉದಾಹೃತ ವಾಕ್ಯೇಶ್ವಪಿ ಸ್ಪಷ್ಟ ಬ್ರಹ್ಮಲಿಂಗಾನಾಂ ಉಪಲಂಭೇನ. ಜಯತೀರ್ಥರ ತತ್ವಪ್ರಕಾಶಿಕದಲ್ಲಿ ನಾವು ಹಿಂದೆ ಓದಿದ್ದನ್ನು ನೆನಪು ಮಾಡಿಕೊಂಡ್ರೆ ಪದ್ಮನಾಭ ತೀರ್ಥರು ಮಾತ್ರ ಅರ್ಥ ಆಗ್ತದೆ. ಏತೇನ ತು ಬ್ರಹ್ಮನಿಷ್ಠತೆಯ ಸ್ಪಷ್ಟಲಿಂಗಾನಾಂ ಪ್ರಥಮೆ ದ್ವಿತೀಯ ತೃತೀಯೋ ಅಸ್ಪಷ್ಟಾನಾಂ ಸಮನ್ವಯ ಪ್ರತಿಪಾದ್ಯತೆ. ಇದು ಅನ್ಯ ಅಂದರೆ ಶಂಕರಾಚಾರ್ಯರು ಬ್ರಹ್ಮನಿಷ್ಠವಾಗಿ ಬಂದರೆ ಬ್ರಹ್ಮನಲ್ಲಿ ಯೂಸೇಜ್ ಕಂಡಿದೆ, ಅವುಗಳಿಗೆ ಬ್ರಹ್ಮನಲ್ಲಿ ಬಳಕೆ ಕಂಡಿದೆ. ಅಂತಹ ಸ್ಪಷ್ಟವ ಲಿಂಗಗಳುಳ್ಳಂತಹ, ಲಿಂಗ ಅಂದರೆ ಶಬ್ದದ ಪ್ರವೃತ್ತಿ ನಿಮಿತ್ತ, ಅಂತಹ ಶಬ್ದಗಳನ್ನು ಮೊದಲ ಅಧ್ಯಾಯದ ದ್ವಿತೀಯ ಮತ್ತು ತೃತೀಯ ಪಾದಗಳಲ್ಲಿ ಸಮನ್ವಯಿಸಿ ತೋರಿಸ್ತಾರೆ. ಅಲ್ಲ, ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಸ್ಪಷ್ಟ ಲಿಂಗಗಳನ್ನು ಪ್ರಥಮಾಧ್ಯಾಯದಲ್ಲಿ ಪ್ರಥಮ ಪಾದದಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರೆ, ಮತ್ತು ದ್ವಿತೀಯ ತೃತೀಯ ಪಾದಗಳಲ್ಲಿ ಅಸ್ಪಷ್ಟ ಲಿಂಗಗಳನ್ನು ಸಮನ್ವಯ ಮಾಡಿ ತೋರಿಸ್ತಾರೆ ಅಂತ ಶಂಕರಾಚಾರ್ಯರ ಮಾತಿದೆ. ಅದನ್ನು ಜಯತೀರ್ಥ ನಿರಾಕರಣೆ ಮಾಡಿದ್ರು. ಅದು ಸರಿಯಲ್ಲ. ಏತದ್ ಅಮೃತಂ ಏತತ್ ಬ್ರಹ್ಮ ಇತಿ ಉತ್ತರಾಧಿಕರಣ ಉದಾಹೃತ ವಾಕ್ಯೇಶ್ವಪಿ ಸ್ಪಷ್ಟ ಬ್ರಹ್ಮಲಿಂಗಾನಾಂ ಉಪಲಂಭೇನ. ಏತದ್ ಅಮೃತಂ ಏತದ್ ಬ್ರಹ್ಮ ಇತ್ಯಾದಿ ವಾಕ್ಯಗಳನ್ನು ಗಮನಿಸಿದರೆ ಅಲ್ಲಿ ಅವೆಲ್ಲ ಸ್ಪಷ್ಟವಾಗಿ ಬ್ರಹ್ಮನ, ಪರಬ್ರಹ್ಮನ ಲಿಂಗಗಳೇ ಅವು, ಬೇರೆ ಏನೂ ಅಲ್ಲ. ಆದ್ದರಿಂದ ಕೆಲವು ಕಡೆ ಸ್ಪಷ್ಟಲಿಂಗ, ಕೆಲವು ಕಡೆ ಅಸ್ಪಷ್ಟಲಿಂಗ ಅಂತ ನೀವು ಶಂಕರಾಚಾರ್ಯರು ಅದಕ್ಕೆ ಪಾದದ ವ್ಯವಸ್ಥೆಯನ್ನು ತೋರಿಸೋದು ಸರಿಯಲ್ಲ ಅಂತ ಬಂದಿದೆ. ಅದೇ ವಿಷಯ ಇಲ್ಲಿ ಕೂಡ ಬಂದಿದೆ. ಉಪರಿ ಸ್ಪಷ್ಟ ಇದು ಕಥನೀಯಂ ಏತತ್ ಕಥನಸ್ಯ ಅಪ್ರಾಮಾಣಿಕತ್ವಾತ್, ಪದ್ಮನಾಭ ತೀರ್ಥರ ಮಾತು. ಏತದಮೃತಂ ಏತದ್ ಬ್ರಹ್ಮ ಇತ್ಯಾದೀನ ಉಪರಿತನ ಪಾದಾಧಿಕರಣಯೋ ಉದಾಹೃತ ವಾಕ್ಯಾನಾಮಪಿ ಸ್ಪಷ್ಟಲಿಂಗ ಲಿಂಗಾನಾಮೇವ ಉಪಲಬ್ಧತ್ವಾತ್. ಬ್ರಹ್ಮನ ಸ್ಪಷ್ಟವಾದ ಲಿಂಗಗಳು, ಲಕ್ಷಣಗಳು, ಅವುಗಳನ್ನು ಒಳಗೊಂಡ ಶಬ್ದಗಳನ್ನೇ ಅಲ್ಲೂ ಸಮನ್ವಯ ಮಾಡಿ ತೋರಿಸ್ತಿದ್ದಾರೆ. ಅದರಿಂದ ಒಂದು ಕಡೆ ಸ್ಪಷ್ಟಲಿಂಗ, ಒಂದು ಕಡೆ ಅಸ್ಪಷ್ಟಲಿಂಗ ಅಂತ ನೀವು ಅದನ್ನು ವಿಭಾಗಿಸುವುದೇ ಸರಿಯಲ್ಲ. ಜಯತೀರ್ಥರೇನು ಟೀಕಾದಲ್ಲಿ ನಾವೇನು ನೋಡಿದ್ದೀವಿ ಅದೇ ಇಲ್ಲಿದೆ ಅಷ್ಟೆ, ಬೇರೇನೂ ಅಲ್ಲ. ಮುಂದೆ ನನ್ವಯಂ ನಿರ್ದಿಷ್ಟ ಶ್ರುತಿ ಸಮನ್ವಯ ಅಂತ ಏನಿದೆಯಲ್ಲ, ಅದು ಈ ಆನಂದಮಯನನ್ನೇ ಉಪಾಸನೆ ಮಾಡಬೇಕು. ಆನಂದಮಯನ ಅವಯವವಾದಂಥ ಬ್ರಹ್ಮನನ್ನು ಯಾಕೆ ಉಪಾಸನೆ ಮಾಡಬೇಕು, ಅವಯವಿಯನ್ನು ಬಿಟ್ಟು ಅವಯವವನ್ನು ಯಾಕೆ ಉಪಾಸನೆ ಮಾಡಬೇಕು ಅಂತ ಹಿಂದೆ ಒಂದು ಬಂದಿತ್ತಲ್ಲ, ಅದೇ ಅಭಿಪ್ರಾಯನೇ ಇಲ್ಲಿದೆ ನೋಡಿ. ಅವಯವಿನಂ ವಿಹಾಯ ನಹಿ ತತ್ ಪುಚ್ಛರೂಪಂ ಬ್ರಹ್ಮ ಜಿಜ್ಞಾಸಿತು ಶಕ್ಯತೆ ಅಂತ ಹೀಗೆ ಬಂದಿದೆ. ಆನಂದಮಯಸ್ಯತು ಕೃತ್ಸ್ನಸ್ಯ, ಕೃತ್ಸ್ನ ಅಂದರೆ ಸಂಪೂರ್ಣ. ಹೀಗೆ ಆನಂದಮಯಸ್ಯತು ಕೃತ್ಸ್ನಸ್ಯ ಜಿಜ್ಞಾಸೆಯ ಪುಚ್ಛರೂಪಂ ಬ್ರಹ್ಮ ಜಿಜ್ಞಾಸಿತಂ ಭವೇತ್. ಬ್ರಹ್ಮದ ಜಿಜ್ಞಾಸೆ ಮಾಡುವುದು ಬಿಟ್ಟು ಆನಂದದ ಮಯ ಜಿಜ್ಞಾಸನೆ ಮಾಡಿಬಿಟ್ರೆ ಚೆನ್ನಾಗಿರ್ತದೆ. ಯಾಕೆಂದರೆ ಸಕಲ ಆನಂದಮಯ ಅದು ಸಂಪೂರ್ಣ ಆನಂದಮಯನ ಜಿಜ್ಞಾಸೆ ಆದರೆ ಅದರ ಆ ಒಂದು ಅವಯವವಾದಂಥ ಬ್ರಹ್ಮನ ಜಿಜ್ಞಾಸೆಯೂ ಆಗ್ತದೆ. ಆದ್ದರಿಂದ ನೀವು ಆನಂದಮಯನ ಜಿಜ್ಞಾಸೆ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವ ಬದಲು ಅಥವಾ ಆನಂದಮಯ ಜಿಜ್ಞಾಸ ಅಂತ ಹೇಳಬೇಕಾಗಿತ್ತು. ಬ್ರಹ್ಮ ಜಿಜ್ಞಾಸೆ ಅಂತ ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ ಬಂದಿತ್ತು. ಇತಿ ಶಂಕಾಯಾಂ ಸೂತ್ರಂ ಅವತಾರ್ಯ ವ್ಯಾಚಷ್ಟೆ ಆನಂದಮಯೋಭ್ಯಾಸಾದ್ ಇತ್ಯಾದಿನ. ಈ ಅಧಿಕರಣದ ಅಸ್ಮಿನ್ ಅಧಿಕರಣೆ ವಿಷ್ಣುವಾಖ್ಯಂ ಬ್ರಹ್ಮೈವ ಆನಂದಮಯ ಇತಿ ಪ್ರತಿಪಾದ್ಯತೆ. ಇಲ್ಲೇನು ಪ್ರತಿಪಾದನೆ ಮಾಡ್ತಾರೆ ಆನಂದಮಯ ಅಧಿಕರಣದಲ್ಲಿ ಅಂದರೆ, ವಿಷ್ಣು ಎಂಬ ಹೆಸರಿನ ಬ್ರಹ್ಮವನ್ನೇ ಆನಂದಮಯವಾಗಿದೆ ಅದು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಏಕಸ್ಯೈವ ಅವಯವ ಅವಿವಿಭಾವ ಅಭಿಪ್ರಾಯೇಣ ಆನಂದಮಯ ಪುಚ್ಛತ್ವಂ ನ ವಿರುದ್ಧಂ. ಈ ಬ್ರಹ್ಮ ಯಾವ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಹಿಂದೆ ಹೇಳಿದ್ವಿ, ಅವನೇ ಆನಂದಮಯ, ಅವನೇ ವಿಷ್ಣು. ಆದ್ದರಿಂದ ಅವನಿಗೆ ಅವಯವಿ ಭಾವ ಇದೆ. ದೇಹಿ ಬೇಡ, ಅವಯವಿ ಅನ್ನೋದೇ ಸರಿ. ಅವಯವಿ ಅಂದರೆ ಅವಯವ ಉಳ್ಳವನು, ಅವಯವ ಅಂದರೆ ಒಂದು ಪಾರ್ಟ್. ಅದಕ್ಕೆ ಎಲ್ಲದಕ್ಕೂ ಸವಿಶೇಷ ಭೇದ ಇರೋದ್ರಿಂದ ಪುಚ್ಛದ ಬಗ್ಗೆ ಜಿಜ್ಞಾಸೆ ಮಾಡಿದ್ರು,
ಅವಯವವಾದಂತಹ ಪುಚ್ಚದ ಬಗ್ಗೆ ಜಿಜ್ಞಾಸೆ ಮಾಡಿದ್ರು, ಅವಯವೀ ಬಗ್ಗೆ ಜಿಜ್ಞಾಸೆ ಮಾಡಿದ್ರು, ಎಲ್ಲದಕ್ಕೂ ಅರ್ಥ ಒಂದೇ ಆಗ್ತದೆ. ಅದನ್ನು ಮುಂದೆ ಹೇಳುವವರಿದ್ದಾರೆ. ಅತಃ ವಿಷ್ಣುವಾಖ್ಯೆ ಬ್ರಹ್ಮಣಿ, ವಿಷ್ಣು ಎಂಬ ಹೆಸರಿನ ಬ್ರಹ್ಮನಲ್ಲಿ ಎಲ್ಲ ಶಬ್ದಗಳ ಸಮನ್ವಯವನ್ನು ನಾವು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀವಿ. ಪ್ರತಿಜ್ಞಾನ ಅನುಪಪನ್ನ ತೈತ್ತರೀಯಕ್ಕೆ ವಿಜ್ಞಾನಮಯ ಅನ್ಯೋಂತರಾತ್ಮಾನಂದಮಯ ಬ್ರಹ್ಮ ಭವಿತುಮರ್ಹತಿ. ಪ್ರತಿಜ್ಞಾ ಅನುಪಪನ್ನ ಅಂದ್ರೆ ಪ್ರತಿಜ್ಞಾ ಉಪಪನ್ನ ಅಂತ ಈಗೇನೋ ಆಗ್ಬೇಕಾಗಿತ್ತೇನೋ, ಸ್ವಲ್ಪ ಅಲ್ಲಿ ಏನೋ ಅಕ್ಷರ ವ್ಯತ್ಯಾಸ ಇದ್ದಂತೆ ಕಾಣಿಸ್ತದೆ. ಇಲ್ಲ, ಅದೇನು ನಮಗೆ ಅಷ್ಟು ದೊಡ್ಡದಲ್ಲ, ಪದ್ಮನಾಭ ಭಾವ ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ವಿಷ್ಣು ಎಂಬ ಹೆಸರಿನ ಬ್ರಹ್ಮ ಏನಿದ್ದಾನೆ ಅವನಲ್ಲಿ ಸಕಲ ಶಬ್ದಗಳನ್ನು ನಾವು ಸಮನ್ವಯ ಮಾಡ್ತೀವಿ ಅಂತ ಏನು ತತ್ವ ಸಮನ್ವಯ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಆ ಪ್ರತಿಜ್ಞೆ ತಪ್ಪಲ್ಲ, ಅದು ಸರಿಯಾಗೇ ಇದೆ. ಮುಂದೆ ಈ ಅನ್ಯೋಂತರ ಆತ್ಮಾನಂದಮಯ ಅಂತ ತೈತ್ರಿ ಉಪನಿಷತ್ತಿನ ವಾಕ್ಯವನ್ನು ತಗೊಂಡಿದ್ದಾರೆ. ಆನಂದಮಯಂ ಅಧಿಕೃತ್ಯ, ಆನಂದಮಯ ಅಂತ ಪ್ರಾರಂಭ ಮಾಡಿ ಅಸ್ಥಿ ಬ್ರಹ್ಮೇತಿ ಚೇದ್ವೇದ, ಯಾರು ಬ್ರಹ್ಮನನ್ನು ಅಸ್ಥಿ ಅಂತ ತಿಳ್ಕೊತಾನೋ ಅವನು ತಾನೂ ಶ್ರೇಷ್ಠ ಸ್ಥಾನವನ್ನು ಪಡಿತಾನೆ. ಬ್ರಹ್ಮನನ್ನು ನಾಸ್ತಿ ಅಂತ ತಿಳ್ಕೊಂಡ್ರೆ ಇವನು ಕೂಡ ನಷ್ಟ ಆಗಿ ಹೋಗ್ತಾನೆ ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ಬ್ರಹ್ಮ ಅನ್ನೋದನ್ನು ಹಿರಣ್ಯ ಗರ್ಭದಲ್ಲಿಯೂ, ಬ್ರಹ್ಮ ಶಬ್ದಕ್ಕೆ ಹಿರಣ್ಯ ಗರ್ಭ ಅಂದರೆ ಚತುರ್ಮುಖ ಬ್ರಹ್ಮನಲ್ಲಿಯೂ ಪ್ರಯೋಗ ಇದೆಯಲ್ಲ. ಪ್ರಸಿದ್ಧತ್ವಾತ್ ಮಾನುಷ ಅಧಿಪಾದಿಶು, ಮನುಷ್ಯರಲ್ಲಿ ಮತ್ತೆ ಅಧಿಪರು ಅಂದರೆ ಚಕ್ರವರ್ತಿಗಳು, ಇಂಥವರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಪಾದಿತ ಆಗಿದೆಯಲ್ಲ. ಅದು ಯಾಕೆ ಅಂದರೆ ಶತೋತ್ತರಾದಿಸು ಅನ್ಯತ್ವೇನ ಹಿರಣ್ಯಗರ್ಭಸ್ಯ ತೇ ಶತಂ ಪ್ರಜಾಪತಿರಾನಂದ. ಇದರಿಂದ ಅವ್ರು ಏನು ನೆನಪು ಮಾಡ್ಕೊಂಡಿದ್ದಾರೆ ಅಂದರೆ ತೇ ಸಯೇಕೋ ಮಾನುಷ ಆನಂದ, ತೇ ಒಂದು ಮುಕ್ತಿಯಲ್ಲಿ ಹೋದವರಿಗೆ ಆನಂದದ ಪರಿಮಾಣವನ್ನು ಹೇಳಿದ್ದಾರೆ ಅವರು ಚತುರ್ಮುಖ ಬ್ರಹ್ಮನವರೆಗೆ. ಚತುರ್ಮುಖ ಬ್ರಹ್ಮನಿಗಿಂತ 100 ಪಟ್ಟು ಆನಂದ ಕಡಿಮೆ ಇರ್ತದೆ ಗರುಡ, ಶೇಷ, ರುದ್ರರಿಗೆ, ಅಥವಾ ಶೇಷ ಮತ್ತು ಗರುಡರಿಗೆ. ಹೀಗೆ ಅದು ಪ್ರಾರಂಭ ಮಾಡುವಾಗ ಮೇಲಿಂದ ಕೆಳಗೆ ಪ್ರಾರಂಭ ಮಾಡಿಲ್ಲ, ಕೆಳಗಿನಿಂದ ಮೇಲೆ ಪ್ರಾರಂಭ ಮಾಡ್ತಾ ಹೋಗಿದ್ದಾರೆ. ತೇಯೇ ಶತಂ ಪ್ರಜಾಪತಿರಾನಂದ, ಪ್ರಜಾಪತಿಯ 100 ಆನಂದಗಳು ಅದು ಬ್ರಹ್ಮನ 1 ಆನಂದ ಅಂತ ಹೀಗೆಲ್ಲ ಸಮನ್ವಯ ಮಾಡ್ತಾ ಹೋಗಿದ್ದಾರೆ. ಸಯೇಕೋ ಇಂದ್ರಸ್ಯಾನಂದ, ಆಮೇಲೆ ಬೃಹಸ್ಪತಿಯರಾನಂದ. ಆದರೆ ಶಬ್ದಗಳಿಗೆ ಮಾತ್ರ ಅಲ್ಲಿ ಬೇರೆ ಬೇರೆ ಅರ್ಥ ಇದೆ. ನಾವು ಯಾವುದು ಪ್ರಜಾಪತಿ, ನಾವು ಯಾವುದನ್ನು ಬೃಹಸ್ಪತಿ ಅಂತ ತಿಳಿದಿರ್ತೀವಲ್ಲ, ಆ ಥರದ ಅರ್ಥ ಇಲ್ಲ, ಸ್ವಲ್ಪ ಅಲ್ಲಿ ಅರ್ಥಗಳು ಬೇರೆ ಬೇರೆ ಇದೆ. ಅಂತೂ ಕಕ್ಷಾ ತಾರತಮ್ಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಕೂಡ 100 ಪಟ್ಟದ ಆನಂದ ಇರ್ತದೆ. ಒಟ್ಟು ಆನಂದದ ಬೇಸ್ ಏನಂದರೆ ಸಯೇಕೋ ಮಾನುಷ ಆನಂದ, ಮನುಷ್ಯ ಮುಕ್ತನಾದವನಿಗೆ ಏನು ಆನಂದ ಇರಬಹುದಲ್ಲ ಅದನ್ನು ಬೇಸ್ ಆಗಿಟ್ಕೊಂಡು ಇದರ 100 ಪಟ್ಟ ಆನಂದ ಈ ಯಾರು ಪಿತೃಗಳಿಗೆ. ಸಯೇಕ ಪಿತೃನಾಂ ಚಿರಲೋಕಲೋಕಾನಾಂ ಆನಂದ. ನಾನು ಹೇಳಿದೆ ಮನುಷ್ಯ, ದೇವ, ಋಷಿ, ಪಿತೃ, ಚಕ್ರವರ್ತಿ. ಅಂದರೆ ಚಕ್ರವರ್ತಿಗಳು ಮತ್ತು ಮನುಷ್ಯರು, ಈಗ 5 ವಿಭಾಗ ಇದೆ. ಅಲ್ಲಿಯೂ ಕೂಡ ಚಿರಪಿತೃಗಳ ಬಗ್ಗೆ ಬಂದಿದೆ. ಹೀಗೆ ಮನುಷ್ಯರಿಗಿಂತ ಚಕ್ರವರ್ತಿಗಳಿಗೆ, ಅವರಿಗಿಂತ ಚಿರಪಿತೃಗಳಿಗೆ ಹೀಗೆ 100 ಪಟ್ಟು ಆನಂದ ಹೆಚ್ಚಾಗ್ತಾ ಹೋಗ್ತದೆ ಅನ್ನೋದೆಲ್ಲ ಅಲ್ಲಿ ಬಂದಿದೆ. ಇತಿ ಶ್ರೂಯಮಾಣತ್ವಾತ್ ತಸ್ಯ ಆನಂದಮಯತ್ವ ಸಿದ್ಧತಿ. ಹೀಗೆಲ್ಲ ಬಂದಿದೆ. ಅದರಿಂದ ಚತುರ್ಮುಖ ಬ್ರಹ್ಮನನ್ನೇ ಆನಂದಮಯ ಅಂತ ಯಾಕೆ ಹೇಳಬಾರ್ದು ಅಂತ ಅದು ಇನ್ನು ಪ್ರಶ್ನದಲ್ಲಿದ್ದಾರೆ ಅವರು. ನಾವೆಲ್ಲ ಹಿಂದೆ ನೋಡಿ ಆಗಿದೆ, ಪ್ರಶ್ನದಲ್ಲಿದ್ದಾರೆ. ಪದ್ಮಭೂಶ್ಚ ಶತಾನಂದ ಅಂತ ಅವನೊಂದು ಕೋಶನೂ ಇದೆ. ಪದ್ಮಭೂ, ಪದ್ಮದಲ್ಲಿ ಹುಟ್ಟಿದವನು, ಶತಾನಂದ 100 ಆನಂದವುಳ್ಳವನು ಅಂತ. ಯಶ್ಚಾಸ ಆದಿತ್ಯ ಅಂತ ಹೀಗೆ ಬಂದಿರೋದ್ರಿಂದ ಆದಿತ್ಯ ಗತತ್ವೇನ, ಆದಿತ್ಯನಲ್ಲಿ ಅಂತರ್ಗತನಾಗಿದೆ ಅಂತ ಬಂದಿದೆ. ಅದರಿಂದ ರುದ್ರನೂ ಆಗಬಹುದು. ಯಾಕೆಂದರೆ ಆದಿತ್ಯ ಅನ್ನೋದು ರುದ್ರನ ಮೂರ್ತಿ, 8 ಮೂರ್ತಿಗಳೇನಿವೆ ಅದರಲ್ಲಿ ಆದಿತ್ಯನೂ ಒಬ್ಬ ಇದ್ದಾನೆ. ಅದನ್ನು ಈ ವಿಷ್ಣು ಪುರಾಣದಲ್ಲಿ ಈ ಥರ ಬಂದಿದೆ. ರುದ್ರ ಸರ್ಗಂ ಪ್ರವಕ್ಷ್ಯಾಮಿ ಅಂತ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ರುದ್ರನಿಗೆ ಸಂಬಂಧಪಟ್ಟ ಕಥೆ, ಅವನ ಸೃಷ್ಟಿ, ಅವನು ಎಲ್ಲೆಲ್ಲಿ ಇರ್ತಾನೆ ಅನ್ನೋದನ್ನೆಲ್ಲ ಹೇಳ್ತೇನೆ ಅಂತ ಪುರಾಣಕಾರರು ಪ್ರಾರಂಭ ಮಾಡಿ ನಾವೀಗಾಗಲೇ ನೋಡಿರುವಂಥ ಶ್ಲೋಕ. ಅದು ಜಯತೀರ್ಥರು ಕೂಡ ಹೇಳಿದ್ರು. ಆ ಶ್ಲೋಕವನ್ನು ನೋಡ್ತಾ ಇದ್ವಿ. ಅದೇ ಥರ ಬೃಹಸ್ಪತಿ, ಅಥವಾ ಬೃಹಸ್ಪತಿಗಿಂತ ಮತ್ತೊಬ್ಬ ಯಾರು, ಅವನೇ ಯಾಕೆ ಆನಂದಮಯ ಆಗಬಾರ್ದು? ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಶತೋತ್ತರ ಆನಂದಮಯತ್ವೇನ ಶ್ರೂಯಮಾಣತ್ವಾತ್,
ಕೆಳಗಿನಿಂದ ಹೊರಟಾಗ ಪ್ರತಿಯೊಬ್ಬರು ಕೂಡ 100 ಪಟ್ಟು ಆನಂದ ಉಳ್ಳವರಾಗೇ ಆಗಿದ್ದಾರೆ. ಅದರಿಂದ ಬ್ರಹ್ಮನೇ ಯಾಕಾಗಬೇಕು, ಉಳಿದವ್ರು ಯಾಕೆ ಆಗಬಾರ್ದು ಅಂತ ಹೀಗಲ್ಲ. ಚಿತ್ ಪ್ರಕೃತಿ ವಾ, ಚಿತ್ ಪ್ರಕೃತಿಯೂ ಆನಂದಮಯ ಆಗಬಹುದು. ಅದೆಲ್ಲಿ ಭಗವದ್ಗೀತೆಯಲ್ಲಿ ಬಂದಿದೆ ಆನಂದಮಯೋಭ್ಯಾಸ ಅಂತ. ಮುಂದೆ ಪ್ರಕೃತವು ಯುಕ್ತತ್ವ ಚೈವ ಆನಂದಮಯ ಸ್ಯಾತ್ ಸೋಕಾಮಯತ ಬಹುಸ್ಯಾಂ ಇತಿ ಆನಂದಮಯಸ್ಯ ಬಹುಭಾವ ಶ್ರವಣಾಚ್ಚ. ಆನಂದಮಯವಾದ ಆ ತತ್ವ ಅನೇಕ ರೂಪವನ್ನು ಪಡೆಯಿತು ಅಂತ ಬಂದಿದೆ. ಅದರಿಂದ ಪ್ರಕೃತಿಯೇ ಆಗಿರ್ಬಹುದಲ್ಲ. ಯಾಕೆಂದ್ರೆ ಆ ಪ್ರಕೃತಿ ಮಹತ್ ಅಹಂಕಾರ ಇತ್ಯಾದಿ ರೂಪದಿಂದ ಬಹುಭಾವವನ್ನು ಪಡೆದಿದೆ, ಬಹುರೂಪವನ್ನು ಪಡೆದಿದೆ ಅನ್ನೋದು ಶ್ರುತಿ ಪ್ರಮಾಣಾದಿಗಳಲ್ಲಿ ಇದ್ದೇ ಇದೆ. ಮತ್ತೆ ಜೀವರಲ್ಲಿಯೂ ಅದರ ಪ್ರಯೋಗ ಇದೆ. ಆನಂದಮಯ ವಿಷಯತ್ವೇನ ಶ್ರುತಸ್ಯ ಬ್ರಹ್ಮಶಬ್ದಸ್ಯ ಜೀವೇಶ್ವಪಿ ವಿದ್ಯಮಾನತ್ವ. ಜೀವರು ಆನಂದಮಯ ಆಗಬಹುದು. ಅಲ್ಲಿ ಆನಂದಮಯ ವಿಷಯತ್ವೇನ ಶ್ರುತಸ್ಯ ಬ್ರಹ್ಮಶಬ್ದಸ್ಯ ಅಂತಿದೆ. ಬ್ರಹ್ಮ ಅನ್ನೋದೇನಿದೆ ಬ್ರಹ್ಮ ಶಬ್ದ, ಅದು ಆನಂದಮಯ ವಿಷಯವಾಗಿದೆ. ಅಂದರೆ ಆನಂದಮಯವನ್ನು ಹೇಳ್ತಾ ಇದೆ. ಆನಂದಮಯನಾದ ವ್ಯಕ್ತಿಯನ್ನ ಹೇಳುವ ತಾತ್ಪರ್ಯ ಹೊಂದಿದೆ. ವಿಷಯ ಅಂದರೆ ಆ ಥರದ ವಿಷಯ. ಅಲ್ಲಿ ಆನಂದಮಯನೇ ಬ್ರಹ್ಮ. ಸರಿ, ಆನಂದಮಯನಾದ ಬ್ರಹ್ಮ ಯಾರು ಅಂದರೆ ಜೀವನೂ ಆಗಬಹುದು. ಆಮೇಲೆ ಯಾಕೆಂದರೆ ಅದಕ್ಕೆ ಉದಾಹರಣೆ ಇದೆ. ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು, ಅದು ಹಿಂದೆ ಬಂದಿದೆ. ಆಮೇಲೆ ಅನ್ನರಸಮಯ ಪ್ರಾಣಮಯ ಮನೋಮಯ ಇತ್ಯಾದಿ ಹೀಗೆಲ್ಲ ಬಂದಿರೋದ್ರಿಂದ ಇತ್ಯಾದಿ ಪ್ರಾಣಾದಿ ಸಂಬಂಧಾತ್, ಅಲ್ಲಿ ಪ್ರಾಣ ಮನಸ್ಸು ಅನ್ನರಸ ಇತ್ಯಾದಿಗಳ ಸಂಬಂಧ ಬಂದಿದೆ ಜೀವನಿಗೆ. ಹೇಗೆಂದರೆ ಜೀವನ ಆ ದೇಹದ ಮೂಲಕ ಇದರದೆಲ್ಲದರೂ ಸಂಬಂಧವನ್ನು ಪಡ್ಕೊಂಡಿದ್ದಾನೆ. ಅತಃ ತತ್ಪ್ರಾಯ ಪಠಿತ ಆನಂದಮಯೋಪಿ. ಈ ಅನ್ನಮಯ ಪ್ರಾಣಮಯ ಇತ್ಯಾದಿ ಶಬ್ದಗಳು ಅಲ್ಲಿ ತತ್ ಶಬ್ದದಿಂದ ನಾವು ಇಟ್ಕೋಬೇಕು. ಅತಃ ಆದ್ದರಿಂದ ತತ್ ಅಂದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಇತ್ಯಾದಿ ಶಬ್ದಗಳು. ಅದರ ಜೊತೆಗೆ ಪ್ರಾಯಪಠಿತ ಅಂದರೆ ಸಹಪಠಿತವಾಗಿರುವಂಥದ್ದು ಆನಂದಮಯ ಎಂಬ ಶಬ್ದ. ಅದು ಕೂಡ ಜೀವನೇ ಆಗಬೇಕು. ಇದನ್ನೆಲ್ಲ ಪ್ರಶ್ನೆ ಮಾಡಿಕೊಂಡು ಪ್ರತಿಷೇಧತೆ ಮುಂದೆ ನಿರಾಕರಿಸ್ತಾ ಇದ್ದಾರೆ ಆಚಾರ್ಯರು. ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ವಿಷ್ಣುರೇವ ಆನಂದಮಯ, ವಿಷ್ಣುವಾಚಿನ ಬ್ರಹ್ಮಶಬ್ದಸ್ಯ ಆನಂದಮಯ ಅಭ್ಯಾಸಾತ್. ಬ್ರಹ್ಮಶಬ್ದವನ್ನು ಅಭ್ಯಾಸ ಮಾಡಿದ್ದಾರೆ ಅಂತ ಬಂದಿದೆಯಲ್ಲ, ಆನಂದಮಯ ಅಭ್ಯಾಸಾತ್ ಅಂತ. ಅದು ಬ್ರಹ್ಮಶಬ್ದದ ಅಭ್ಯಾಸ ಅಂತ. ಜಯತೀರ್ಥರು ಮತ್ತು ತ್ರಿವಿಕ್ರು ಇವರು ಪದ್ಮನಾಭತೀರ್ಥರು ಮಾಡಿದ ಶಬ್ದ ಪ್ರಯೋಗಗಳಿಗೆ ಇದು ವ್ಯತ್ಯಾಸ. ಒಂದು 2-3 ಕಡೆ ನಾನು ಅದನ್ನೇ ಹೇಳಿದೆ. ವಿಷ್ಣುವಾಖ್ಯಂ ಬ್ರಹ್ಮ, ವಿಷ್ಣು ಎಂಬ ಹೆಸರಿನ ಬ್ರಹ್ಮ. ಮತ್ತು ವಿಷ್ಣುವನ್ನು ಹೇಳುವ ಬ್ರಹ್ಮ ಶಬ್ದ ಅದು ಆನಂದಮಯನಲ್ಲೇ ಅನೇಕ ಬಾರಿ ಶ್ರವಣ ಕಂಡಿದೆ. ಅಭ್ಯಾಸ ಅಂದರೆ ಅನೇಕ ಬಾರಿ ಶ್ರವಣ ಕಂಡಿರುವುದು ಅಂತ ಹೀಗರ್ಥ. ಈ ಥರ ಶಬ್ದ ಪ್ರಯೋಗದ ವ್ಯತ್ಯಾಸ ಇದೆ ಅಷ್ಟೆ. ಸದ್ ಬ್ರಹ್ಮೇತಿ ವೇದ ಚೇತ್ ಅಸನ್ನೇವ ಭವತಿ, ಅಸ್ತಿ ಬ್ರಹ್ಮೇತಿ ವೇದ ಚೇತ್, ಇದರ ಅರ್ಥ ನೋಡಿದ್ದೀವಿ. ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಸಂತಮೇನಂ ತಥೋ ವಿದುಃ ಇತಿ ಆನಂದಮಯಂ ಪ್ರಕ್ರಮ್ಯ. ಆನಂದಮಯನ ಬಗ್ಗೆ ಹೇಳಲಿಕ್ಕೆ ತೊಡಗಿ ಮುಂದೆ ಅಸನ್ನೇವ ಸಭವತಿ ಇತ್ಯಾದಿ ಪ್ರಾರಂಭ ಕಾಣ್ತದೆ. ಅತ್ರ ಬ್ರಹ್ಮಶಬ್ದಾದೇವ ಹಿರಣ್ಯಗರ್ಭಾದಿನ ಆನಂದ. ಇಲ್ಲಿಯೂ ಕೂಡ ಬ್ರಹ್ಮಶಬ್ದ ಇರೋದ್ರಿಂದ ಹಿರಣ್ಯಗರ್ಭಾದಿಗಳನ್ನೇ ಇಟ್ಕೋಬೇಕಲ್ಲ. ಅಂದರೆ ಮುಖ್ಯವಾದನ್ನು ಇಟ್ಕೊಳ್ಳಿಕ್ಕೆ ಬರುವಾಗ ಅಮುಖ್ಯವಾದನ್ನು ಯಾವ ಕಾರಣಕ್ಕೂ ಕೂಡ ಇಟ್ಕೋಬಾರದು. ಆದ್ದರಿಂದ ಮುಖ್ಯತಃ ಬ್ರಹ್ಮಶಬ್ದ ವಾಚ್ಯತ್ವ ವಿಷ್ಣುವಿಗೆ ಇದೆ. ಇದು ಶ್ರುತಿ ಪುರಾಣ ವಾಕ್ಯಗಳಿಂದ ಗೊತ್ತಾಗ್ತದೆ. ಇಲ್ಲೇ ಒಂದು ಪಾಠಾಂತರ ಇದೆ. ಇದಕ್ಕಾಗಿ ನಾವು ಪದ್ಮನಾಭ ತೀರ್ಥರನ್ನು ನೋಡಬೇಕು. ಬುದ್ಧ್ಯ ಅವಿಹಿಂಸನ್ ಪುಷ್ಪೈರ್ವ ಪ್ರಣವೇನ ಸಮರ್ಪಯೇತ್ ವಾಸುದೇವಾತ್ಮಕಂ ಬ್ರಹ್ಮ ಅಂತ ಬಂತಲ್ಲ. ಅವಿಹಿಂಸನ್ ಬುದ್ಧಿಯ ಮೂಲಕ ಪೂಜೆ ಮಾಡಬೇಕು ಅಥವಾ ಪುಷ್ಪಗಳ ಮೂಲಕ ಪೂಜೆ ಮಾಡಬೇಕು ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ಬುದ್ಧಿಯ ಮೂಲಕ ಪೂಜೆ ಮಾಡೋದು ಮಾನಸ ಪೂಜೆ, ಮತ್ತು ಹೂಗಳ ಮೂಲಕ ಪೂಜೆ ಮಾಡುವುದೇನಿದೆ ಅದು ಕಾಯಿಕ ಪೂಜಾ, ಪೀಠ ಪೂಜಾ, ಪ್ರತಿಮಾ ಪೂಜಾ. ಅಲ್ಲಿ ಅವಿಹಿಂಸನ್ ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಅಂತ ನಾವು ಇಲ್ಲಿವರೆಗೂ ಪಾಠ ನೋಡಿದ್ದೀವಿ. ಇದೊಂದು ಬುದ್ಧ ವಿಹಿತ ಸತ್ಪುಷ್ಪೈಹಿ ಅಂತ ಪಾಠ ಇದೆ ನೋಡಿ. ಪದ್ಮನಾಭ ತೀರ್ಥರು ಅವರೇ ಗೀತಾ ಪ್ರಸ್ಥಾನದಿಂದ ಇದನ್ನು ಉದ್ಧರಿಸಿದ್ದಾರೆ. ಅಲ್ಲೇ ಪಾಠಾಂತರ ಆಚಾರ್ಯರ ಕಾಲದಲ್ಲೇ ಮುಂದೆ ಈ ಥರ ವ್ಯತ್ಯಾಸ ಆಗಿ ಹೋಗಿದೆ. ಇದು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇಂಥವೆಲ್ಲ ಗೊಂದಲ ಇದ್ದದ್ದೇ. ಏನರ್ಥ ಅರ್ಥ? ವಿಹಿತ ಸತ್ಪುಷ್ಪೈಹಿ, ಹೂಗಳಿಂದ ಎಂಥ ಹೂಗಳಿಂದ ಪೂಜೆ ಮಾಡಬೇಕು ಅಂದರೆ ಶಾಸ್ತ್ರವಿಹಿತವಾದ, ಶಾಸ್ತ್ರ ಅವಿಹಿತವಾದ ದುರ್ಗಂಧವುಳ್ಳ ಪುಷ್ಪಗಳಿಂದ ಪೂಜೆ ಮಾಡಬಾರದು. ವಿಹಿತವಾದ ಸತ್ಪುಷ್ಪಗಳು ಅಂದರೆ ಶ್ರೇಷ್ಠ ಪುಷ್ಪಗಳು, ಅವುಗಳ ಮೂಲಕ ಪೂಜೆ ಮಾಡಬೇಕು. ವಾಸುದೇವಾತ್ಮಕಂ ಬ್ರಹ್ಮ, ಇದು ಪದ್ಮನಾಭ ತೀರ್ಥರ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.